ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಮತ್ತೆ ರಾಜಕಾರಣ ಬೇರೆ, ಸಮಾಜ ಸೇವೆ ಬೇರೆ. ಕಳೆದ 40 ವರ್ಷಗಳಿಂದ ಸಮಾಜ ಸೇವೆಯನ್ನೇ ನನ್ನ ಗುರಿ ಎಂದು ಘಂಟಾಘೋಷವಾಗಿ 40 ವರ್ಷಗಳಿಂದ ಅವಿರತವಾಗಿ ಗೋಕಾಕ್ ತಾಲೂಕಿನ ಪ್ರತಿ ಜನಸಾಮಾನ್ಯನ ಸಮಸ್ಯೆಗೆ ಸ್ಪಂದಿಸುವಂಥ ವ್ಯಕ್ತಿ ಅಶೋಕ್ ಪೂಜಾರಿ. ಮತ್ತೆ ಈ ಕೋವಿಡ್ ಹಗರಣ, ಈ ಕೋವಿಡ್ ಪ್ರಕರಣಗಳಿಂದ ತಲ್ಲೀನರಾಗಿ ಮತ್ತೆ ಸಮಾಜ ಸೇವೆಯತ್ತ ಪ್ರತಿಯೊಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕೋವಿಡ್ಗಾಗಿ ವಿಶೇಷ ಚಿಕಿತ್ಸೆಗಳಿಗೊಳಿಸುವಗೋಸ್ಕರ ಘಟಪ್ರಭಾದ ಕರ್ನಾಟಕ ಆರೋಗ್ಯಧಾಮ್ ಜೆ ಹಾಸ್ಪಿಟಲ್ ಘಟಪ್ರಭಾಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪ್ರಮುಖ ವೈದ್ಯಾಧಿಕಾರಿಗಳು ಮತ್ತು ಆಡಳಿತ ಮಂಡಳಿಯ ಸದಸ್ಯರನ್ನ ಲಿಖಿತ ಮನವಿಗಳನ್ನು ಕೊಟ್ಟು ಇಲ್ಲಿ 100 ಬೆಡ್ಗಳನ್ನು ಮಾಡಬೇಕು, ಸರ್ಕಾರ ಇದಕ್ಕೆ ಸವಲತ್ತು ಕೊಡುತ್ತೆ. ನೀವು ಯಾಕಂದ್ರೆ ಗೋಕಾಕ್ ತಾಲೂಕಿನಲ್ಲಿ ದೈನಂದಿನವಾಗಿ ದಿನೇ ದಿನೇ ಕೊರೋನಾ ಪೇಷಂಟ್ಗಳು ಹೆಚ್ಚಾಗ್ತಾ ಕಾರಣ ಸಮಸ್ಯೆ ನಿವಾರಣೆ ಆಗುವಗೋಸ್ಕರ ಬೃಹತ್ ಆಸ್ಪತ್ರೆಗಳಿವೆ. ಸಮಾಜ ಸೇವೆಯಲ್ಲಿ ನೀವು ಹೆಸರುವಾಸಿ ಮಾಡಿದ್ದೀರಾ. ನಾಸು ಹರ್ಡಿಕರ್, ಜಗದ್ಗುರು ಗುರುಸಿದ್ದೇಶ್ವರ ಆಶೀರ್ವಾದದಿಂದ ಬೃಹತ್ ಆಸ್ಪತ್ರೆಗಳಲ್ಲಿ ಅನೇಕ ರೋಗಿಗಳಿಗೆ ಚಿಕಿತ್ಸೆ ಕಡಿಮೆ ದರದಲ್ಲಿ ಕೊಟ್ಟಿದ್ದಾರೆ. ಆದರೆ ಇಂಥ ಮಹಾಮಾರಿ ಗಂಡಾಂತರ ಕಾಲದಲ್ಲಿ ನೀವು ತ್ಯಾಗ ಮನೋಭಾವನೆಯಿಂದ 100 ಬೆಡ್ಗಳನ್ನು ಇಲ್ಲಿ ಇಡಬೇಕನ್ನುವ ಲಿಖಿತ ಮನವಿಯೊಂದಿಗೆ ಅಶೋಕ್ ಪೂಜಾರಿ ಮತ್ತೆ ಧುಮುಕಿದ್ದು ನಿಜಕ್ಕೂ ಒಂದು ಪ್ರಶಂಸನೀಯ ವೀಕ್ಷಕರೇ. ಯಾಕಂದ್ರೆ ಇದಕ್ಕೆ ಜಿಲ್ಲಾಧಿಕಾರಿ ತಕ್ಷಣ ಎಚ್ಚೆತ್ತುಕೊಂಡು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಆರೋಗ್ಯ ಮಂತ್ರಿ ಶ್ರೀರಾಮುಲು ತಕ್ಷಣ ಈ ದಿಸೆಯಲ್ಲಿ ಪ್ರಯತ್ನ ಮಾಡಿ ಇದೊಂದು ಹೊಸ ಆಸ್ಪತ್ರೆ ಕಟ್ಟುವ ಅವಶ್ಯಕತೆ ಇಲ್ಲ, ಇಲ್ಲಿ ಎಲ್ಲ ರೀತಿಯ ಸವಲತ್ತುಗಳು ಇದ್ದು ಅಲ್ಲಿ ಇನ್ನೂ 10 ಆಕ್ಸಿಜನ್ ಬೆಡ್ಗಳನ್ನ ನಿಯೋಜಿಸಿಬಿಟ್ರೆ ಇಲ್ಲಿಯ ಗೋಕಾಕ್ ತಾಲೂಕಿನ ಸಮಸ್ಯೆ ಕಂಪ್ಲೀಟ್ ಆಗಿ ಪರಿಹಾರ ಆಗುತ್ತೆ. ನೆರೆ ತಾಲೂಕಿನ ಪೇಷಂಟ್ಗಳನ್ನು ಸಹಿತ ತಂದು ಇಲ್ಲಿ ಇಡಬೇಕಾಗುತ್ತೆ ಅನ್ನೋದೇ ಅಶೋಕ್ ಪೂಜಾರಿ ಅವರ ಅಭಿಮತ. ವೀಕ್ಷಕರೇ, ಅವರು ಏನ್ ಮಾತಾಡಿದ್ದಾರೆ ನೀವು ನೇರವಾಗಿ ನೋಡಿ ನಮ್ಮ ಚಾನಲ್ ಮುಖಾಂತರ. ವೀಕ್ಷಕರೇ, ಅವರ ಜೊತೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸದಸ್ಯರಾದ ಬಸವರಾಜ್ ಹುದ್ದಾರ್ ಅವರು ಸಹಿತ 1-2 ಮಾತಾಡಿದ್ದಾರೆ. ಅವರು ಸಹಿತ ಈ ಆಸ್ಪತ್ರೆಗಳು ಸೇವೆ ಮಾಡ್ತಾ ಇದ್ದಾವೆ. ಆದರೆ ಕರೋನಾ ಮಹಾಗಂಡಾಂತರ ಕಾಲದಲ್ಲಿ ಈ ಆಸ್ಪತ್ರೆಗಳು ಮುಂದೆ ಬರಬೇಕು, ಅವರು ಮುಂದೆ ಬರಲಿಕ್ಕೆ ಸ್ಪಂದಿಸಿದ್ದಾರೆ. ಆದರೆ ಸರ್ಕಾರದಿಂದ ನಮಗೆ ಯಾವ ಪತ್ರಗಳು ಇನ್ನೂವರೆಗೆ ಬಂದಿಲ್ಲ ಅಂತ ಹೇಳಿದ್ದು ನಿಜಕ್ಕೂ ದುರದೃಷ್ಟಕರ. ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ MG ಹಿರೇಮಠ ಸಾಹೇಬ್ರೆ, ನೀವು ತಕ್ಷಣ ಜಿಲ್ಲಾ ಆರೋಗ್ಯ ಅಧಿಕಾರಿ ಕುಟುಂಬ ಕಲ್ಯಾಣ ಅವರನ್ನು ಕರ್ಕೊಂಡು ತಕ್ಷಣ ಘಟಪ್ರಭಾ 2 ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಕೋವಿಡ್ ಆಸ್ಪತ್ರೆಗಳನ್ನಾಗಿ ಮಾಡಲಿಕ್ಕೆ ಅವರು ಸಹಕಾರ ನೀಡುವಾಗ ನೀವು ಅವರಿಗೆ ಬೆಂಬಲ ನೀಡಬೇಕು. ಸೂಕ್ತ ನಿರ್ದೇಶಗಳನ್ನು ನೀಡಿ ನಿಮ್ಮ ಟೀಮ್ ಅನ್ನ ಇಲ್ಲಿ ನಿಯುಕ್ತಿಗೊಳಿಸಿದರೆ ಇದಕ್ಕೊಂದು ಪರಿಹಾರ ಆಗುತ್ತೆ. ವೀಕ್ಷಕರೇ, ಒಂದು ನಿಯೋಗ ಮಾಡಿಕೊಂಡು ಇವ್ರು ಎಲ್ಲರೂ ಬಂದಿದ್ರು. ಇವರ ಜೊತೆ ನ್ಯಾಯವಾದಿಗಳಾದಂತಹ CB ಗಿಡ್ನವರ್, KR ಪವಾರ್, ತೀರ್ಧನ್, ಅಡ್ವೊಕೇಟ್ ದಸ್ಗೀರ್ ಪೈಲ್ವಾನ್, ಇವರೆಲ್ಲರೂ SB ಮರ್ಲಿಂಗ್ನವರ್, KG ಪಾಟೀಲ್, ಬಸವರಾಜ್ ಹುದ್ದಾರ್, RG ದೇಮನ್ನವರ್, ಇವರು ಎಲ್ಲರೂ ಕೂಡ್ಕೊಂಡು ಇವತ್ತು ಘಟಪ್ರಭಾದ 2 ಆಸ್ಪತ್ರೆಗೆ ಭೇಟಿ ಕೊಟ್ಟು ಇದೊಂದು ತೀರ್ಮಾನ ತೆಗೆದುಕೊಂಡಿದ್ದು ಅಶೋಕ್ ಪೂಜಾರಿ ಕಾರ್ಯ ಮೆಚ್ಚುವಂಥದ್ದು. ವೀಕ್ಷಕರೇ, ಇದಕ್ಕೆ ಜಿಲ್ಲಾಧಿಕಾರಿ ತಕ್ಷಣ ಗಮನ ಹರಿಸಬೇಕು. ರಾಜ್ಯ ಮಂತ್ರಿಗಳು ಸಹಿತ, ಬೆಳಗಾವಿ ಜಿಲ್ಲಾ ಎಲ್ಲ ಮಂತ್ರಿಗಳು ಸಹಿತ ತಕ್ಷಣ ಇದಕ್ಕೊಂದು ಪರಿಹಾರ ನಿಯೋಜಿಸಿದರೆ ಈ ಕೋವಿಡ್ ಮಹಾಮಾರಿಯಿಂದ ಎಲ್ಲರನ್ನ ಜೀವ ಬದುಕಿಸುವಂತ ನಿರ್ಣಯ ತೆಗೆದುಕೊಳ್ಳ ಆಗುತ್ತೆ. ಆ ಪುಣ್ಯ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಇದೊಂದು ಬಹಳ ಮಹತ್ವದ ಸುದ್ದಿ. ಅಶೋಕ್ ಪೂಜಾರಿ ಏನ್ ಮಾತಾಡಿದ್ದಾರೆ, ಬಸವರಾಜ್ ಹುದ್ದಾರ್ ಏನ್ ಮಾತಾಡಿದ್ದಾರೆ, ಸಂಪೂರ್ಣವಾದ ವಿವರವಾದ ವರದಿಯನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ. ವೀಕ್ಷಕರೇ, ನಮಸ್ಕಾರ. ಸರ್ಕಾರ ಏನೇ ಹೇಳಿ ಇವತ್ತು ಕರೋನಾ ವೈರಸ್ದ ಪ್ರಭಾವಳಿ ತನ್ನ ಕದಂಬ ಭಾವನೆ ಭಾಳ ದೊಡ್ಡ ಪ್ರಮಾಣದೊಳಗೆ ಬೀಸೈತಿ. ಬಹುಶಃ ಸರ್ಕಾರ ಧೋರಣೆಗೆ ವ್ಯತಿರಿಕ್ತವಾಗಿ ಇವತ್ತು ಸಮುದಾಯ ಮಟ್ಟದಲ್ಲಿ ಈ ಕರೋನಾ ರೋಗ ಹಬ್ಬಿದೆ ಅನ್ನುವಂಥ ಗಾಢವಾದಂಥ ಅಭಿಪ್ರಾಯ ನನ್ನದು ಮತ್ತು ಸಾಮಾನ್ಯ ಜನರದು. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪರಿಸ್ಥಿತಿ ಏನಾಗಿದೆ, ಇವತ್ತು ದೇಶದ ರಾಜ್ಯದ ಬಿಡೋಣ, ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸರ್ಕಾರ ಪ್ರತಿ ದಿವಸ ಸಂಖ್ಯೆಗಳನ್ನ ನಮೂದು ಮಾಡ್ತೈತಿ. ಇವತ್ತು ಇಷ್ಟು ಕೇಸ್ ಸಿಕ್ಕು, ಇಷ್ಟು ಜನಕ್ಕೆ ಕರೋನಾ ಆಗೈತಿ, ಇಷ್ಟು ಪಾಸಿಟಿವ್ ಬಂದು ಅಂತೇಳಿ. ಆದರೆ ಬಹುಶಃ ಇದು ವಾಸ್ತವ ಲೆಕ್ಕಾಚಾರ ಅಲ್ಲ ಅನ್ನುವಂಥ ಭಾವನೆ ನಂದು. ಯಾಕಂದರೆ ಇವತ್ತು ನಾವು ದಿನನಿತ್ಯ ಇವತ್ತು ಜನಸಮುದಾಯ ನೋಡ್ರೆ ಭಾಳಷ್ಟು ಜನ ಕರೋನಾ ಅಫೆಕ್ಟೆಡ್ ಆದವರು, ಸೋಂಕಿತರು ದವಾಖಾನೆಗೆ ಹೋಗಿಲ್ಲ, ಚೆಕ್ಕು ಮಾಡಿಸಿಲ್ಲ, ಅವರು ಕರೋನಾ ಅಫೆಕ್ಟ್ ಆಗಿದ್ರು ಸಹಿತ ಮನೆಯಲ್ಲೇ ಉಳಿದ್ಬಿಟ್ಟಾರೆ. ಆ ಸಂಖ್ಯೆಗಳನ್ನ ನಾವು ಪರಿಗಣಿಸಿದ್ರೆ ಬಹುಶಃ ಒಂದು ರೀತಿ ಭಯಾನಕವಾದಂಥ ವಾತಾವರಣವನ್ನು ನಾವು ಕಾಣ್ತೀವಿ. ಇದಕ್ಕೆ ಸಾಕ್ಷಿ ಅಂದ್ರೆ ಇವತ್ತು
ಗೋಕಾಕ್ ನಗರದೊಳಗೆ ಸರ್ಕಾರಿ ದವಾಖಾನೆ ಐತಿ, ಅಲ್ಲಿ ಕೋವಿಡ್ ವಾರ್ಡ್ ಮಾಡಿದಾರು, 30 ಬೆಡ್ ಅದಾವೆ. ಬಹುಶಃ 30 ಬೆಡ್ದೊಳಗೆ 15 ಗಂಡಸರಿಗೆ 15 ಹೆಣ್ಮಕ್ಳಿಗೆ ಇದಾವೆ. ಇವತ್ತಿನ ಸನ್ನಿವೇಶ ನೋಡಿದ್ರೆ ಅಲ್ಲಿ ಸುಮಾರು 20 ಜನ ಇವತ್ತು ದವಾಖಾನೆಗೆ ಬಂದರು. ಇಲ್ಲಿ ಸ್ಥಳಾವಕಾಶ ಇಲ್ಲ, ಎಲ್ಲ ಬೆಡ್ ತುಂಬಿದಾವೆ ಅಂಥೇಳಿ ನೀವು ಬೆಳಗಾವಿ ಕಳಿಸ್ತು ಅಂತೇಳಿ ಹೇಳುವಂಥ ಸನ್ನಿವೇಶ ನಿರ್ಮಾಣ ಆಗಿಬಿಟ್ಟೈತಿ. ಬೆಳಗಾವದ ಪರಿಸ್ಥಿತಿಯೂ ಅದು ಹೋಗೈತಿ. ಯಾಕಂದ್ರೆ ದಿನನಿತ್ಯ ನಾವು ಬೆಳಗಾವಿ ಕೋವಿಡ್ ವಾರ್ಡ್ದಾಗ ಏನು ನಡೀತೈತಿ, ಯಾವ ರೀತಿ ಉಪಚಾರ ಇಲ್ಲಿ ನಡೀತೈತಿ, ಎಂಥ ಅವ್ಯವಸ್ಥೆ ಐತಿ ಅನ್ನೋದು ಭಾಳ ಜಾಹೀರಾಗಿ ಇವತ್ತು ಮಾಧ್ಯಮದವ್ರು ತೋರಿಸ್ಬಿಟ್ಟಾರೆ. ಇನ್ನು ಈ ತ್ರಿಕನ್ ಸುಸ್ಥಿತಿಯೊಳಗೆ ಜನರನ್ನ ಕಾಯೋರು ಯಾರು, ರೋಗಿಗಳನ್ನ ಕಾಯೋರು ಯಾರು? ಬಹುಶಃ ನಾವು ಮೆಚ್ಚಬೇಕು ಈ ಸಂದರ್ಭದೊಳಗೆ. ಗೋಕಾಕ್ದೊಳಗೆ ಒಬ್ಬ ಯುವ ವೈದ್ಯ ಸಚಿನ್ ಸಿರ್ಗಾವ್ ಅಂತೇಳಿ MD ಪಾಪ ಒಬ್ಬ ವೈದ್ಯ ಇಂಥ ಪ್ರಕ್ಷುಬ್ಧ ಸನ್ನಿವೇಶಗೂ ಸಹಿತ ಮುಂದೆ ಬಂದು ಕರೋನಾ ಪೇಷಂಟ್ನ ಅಡ್ಮಿಟ್ ಮಾಡ್ಕೊಂಡು ತನ್ನ ಆಸ್ಪತ್ರೆಯಿಂದ ಕೋವಿಡ್ ವಾರ್ಡ್ ಟ್ರೀಟ್ಮೆಂಟ್ ಮಾಡತ್ತಾನೆ. ಆದರೆ ಇದು ಒಬ್ಬರು ಮಾಡ್ರೆ ಆಗಂಗಿಲ್ಲ. ಇವತ್ತು ಬೆಳಗಾವಿ ಜಿಲ್ಲೆಯೊಳಗೆ ಗೋಕಾಕ್ ತಾಲೂಕಿನೊಳಗೆ ಬಹುಶಃ ಮುಂದಿನ ದಿನಮಾನ ಹಿಂಗೆ ಬರ್ಬೋದಲ್ಲ, ಗೋಕಾಕನ್ನು 1000 ಬೆಡ್ಗಳ ಅವಶ್ಯಕತೆ ಬೀಳ್ಬೋದು. ಭಾಳ ದೂರ ಅಲ್ಲ, 10-15 ದಿವಸದೊಳಗನೆ ಗೋಕಾಕ್ 1000 ಬೆಡ್ಗಳ ಅವಶ್ಯಕತೆ ಬೀಳುವಂಥ ಸನ್ನಿವೇಶ ನಿರ್ಮಾಣ ಆಗ್ಬೋದು ಈಗಿನ ಭೀಕರತೆಯನ್ನು ನೋಡ್ರೆ. ಅದಕ್ಕೆ ಇವತ್ತು ನಾವು ಒಂದು ಎಲ್ಲ ಪ್ರಮುಖರ ನಿಯೋಗದೊಂದಿಗೆ ಘಟಪ್ರದೊಳಗೆ 2 ದೊಡ್ಡ ಆಸ್ಪತ್ರೆ ಇವತ್ತು ಬಹುಶಃ ಸಾರ್ವಜನಿಕ ಸ್ವರೂಪದ ಆಸ್ಪತ್ರೆ ಅವು. ಒಂದು KHI ಇರ್ಬೋದು, ಇನ್ನೊಂದು JJ ಹಾಸ್ಪಿಟ್ಲ್ ಇರ್ಬೋದು. ಯಾಕಂದ್ರೆ ನಾಸು ಹರ್ಡಿಕರ್ ಅವರ ಸೇವಾ ಮನೋಭಾವನೆ ಸಿದ್ಧಾಂತದಿಂದ ಪ್ರಾರಂಭ ಆಗಿರುವಂಥ KH ಹಾಸ್ಪಿಟ್ಲ್ ಇರ್ಬೋದು, ಅಥವಾ ಹುಬ್ಬಳ್ಳಿಯ 3000 ಮಟ್ಟದ ಪೂಜ್ಯ ಜಗದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟಿರುವಂಥ ಈ JJ ಹಾಸ್ಪಿಟ್ಲ್ ಏನೈತಲ್ಲ, ಅದು ಸಹಿತ ಸಹಕಾರಿ ರಂಗದ ಆಸ್ಪತ್ರೆ ಮತ್ತು ಸಾರ್ವಜನಿಕ ಸ್ವತ್ತು ರೈತರೊಳಗೆ ಅದೇ ಐತಿ. ನಮ್ಮ ಕಳಕಳಿಯ ಮನವಿ ಏನೈತಂದ್ರೆ ಇವೆರಡೂ ಸಾರ್ವಜನಿಕ ಸ್ವರೂಪದ ಆಸ್ಪತ್ರೆಗಳಾಗಿರೋದ್ರಿಂದ, ಜನಪರ ಕಾಳಜಿ ಕಳಕಳಿ ಇಲ್ಲಿರೋದ್ರಿಂದ ಬಹುಶಃ ಅತ್ಯಂತ ಕಡಿಮೆ ವ್ಯವಸ್ಥೆದೊಳಗೆ ರೋಗಿಗಳಿಗೆ ಔಷಧೋಪಚಾರ ಕೊಡುವಂಥ ವ್ಯವಸ್ಥೆ ಇವತ್ತಿನವರೆಗೂ ಅವ್ರು ಮಾಡ್ಕೊಂಡು ಬಂದಿದ್ದರಿಂದ ಇವತ್ತು ನಾವು ಭಾಳ ವಿನಂತಿಪೂರ್ವಕವಾಗಿ ಅವ್ರು ಮನವಿ ಮಾಡ್ಕೊತೀವಿ. ಇವತ್ತು ನಾವೆಲ್ಲ ನಿಯೋಗದೊಂದಿಗೆ ಇವತ್ತು ಮಾನ್ಯ ವೈದ್ಯ ಡಾಕ್ಟರ್ ಅವರಿಗೆ ಭೇಟಿಯಾಗಿದ್ವಿ. ಅದೇ ರೀತಿ JC ಹಾಸ್ಪಿಟಲ್ದ ಉಪಾಧ್ಯಕ್ಷರಿಗಿಂತ ಕಲೀನರ್ ಅವ್ರಿಗೂ ಭೇಟಿಯಾಗಿ ಸಾರ್ವಜನಿಕ ಮನವಿಯನ್ನು ಇಬ್ಬರಿಗೂ ಕೊಟ್ಟಿದ್ದೀವಿ. ನಾವು ಕನಿಷ್ಠ 100 ಬೆಡ್ಡಿನ ಆಸ್ಪತ್ರೆಗಳನ್ನು ಇವತ್ತು ಕೋವಿಡ್ ಪ್ರತ್ಯೇಕ ವಾರ್ಡ್ಗಳನ್ನ ನೀವು 2 ಆಸ್ಪತ್ರೆಗಳು ಪ್ರಾರಂಭ ಮಾಡಬೇಕು. ನೀವು ಪುಕ್ಕಟ್ಟೆ ಮಾಡಬೇಡ್ರಿ. ನಮ್ಮ ವಿನಂತಿ ಏನೈತೆ ಅಂದರೆ ಸರ್ಕಾರದವ್ರು ಏನೋ ನಿಗದಿಪಡಿಸಿದಾರಲ್ಲ ಆ ದರಕ್ಕೆ ಪೂರಕವಾಗೇನ ನೀವು ಮಾಡಿದ್ರು ಸಾಕು. ಯಾಕಂದರೆ ಸಾಮಾನ್ಯ ಜನರ ಪರಿಸ್ಥಿತಿ ಹೆಂಗೈತೆ ಅಂದರೆ ದುಡ್ಡು ತೊಗೊಂಡ್ರು ಸಾಕು, ನಮ್ಗೆ ಟ್ರೀಟ್ಮೆಂಟ್ ಕೊಡಬೇಕಾಗೈತಿ, ಉಪಚಾರ ಕೊಡಬೇಕಾಗೈತಿ. ಆ ಉಪಚಾರವೂ ಸಿಗೋದಿಲ್ಲ ಅನ್ನೋಂಥ ಒಂದು ಸನ್ನಿವೇಶ ನಿರ್ಮಾಣ ಆದಾಗ ಜನರಲ್ಲಿ ಒಂದು ರೀತಿ ಭಾಳ ಹತಾಶ ಮನೋಭಾವನೆ ಇವತ್ತು ನಿರ್ಮಾಣ ಆಗೈತಿ. ಪ್ರಾರಂಭದೊಳಗನೆ ನಾವು ಮಾನಸಿಕವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡಿದೆವು. ಕರೋನಾ ಬಂತಂದ್ರೆ ಸಾವೇ ಅಂತಿಮ, ಇದಕ್ಕೆ ಔಷಧ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ ಅನ್ನುವಂಥ ಒಂದು ಭಾವನೆ ನಾವು ಜನರ ಮನುಷ್ಯರು ದೊಡ್ಡ ಪ್ರಮಾಣದೊಳಗೆ ನಾವು ಬಿತ್ತಿದ್ದೀವಿ. ಅಂಥ ಸಂದರ್ಭದೊಳಗೆ ಬಹುಶಃ ಆ ಪೇಷಂಟದ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಕರೋನಾ ಪಾಸಿಟಿವ್ ಬಂದೈತೆ ಅಂದ್ರೆ ನನಗೆ ಸಾವು ಅಂತಿಮಪ್ಪ ಅನ್ನುವಂಥ ಮನಸ್ಥಿತಿಯೊಳಗೆ ಬಂದ ಬಹುಶಃ ಎದೆಗುಂದಿ ಹತಾಶನಾಗಿ ಮತ್ತು ಅಧೈರ್ಯನಾಗಿ ಮನುಷ್ಯ ಸಾಯುವಂಥ ಸನ್ನಿವೇಶ ನಿರ್ಮಾಣ ಆಗೈತೆ. ಅದಕ್ಕೆ ನಮ್ಮ ವಿನಂತಿ ಏನೈತಂದ್ರೆ ಕನಿಷ್ಠ ಪಕ್ಷ ಒಂದು ಆಸ್ಪತ್ರೆಯೊಳಗೆ ಒಂದು ಬೆಡ್ ಮೇಲೆ ಮನಗಿಸಿ ಮಿನಿಮಮ್ ಟ್ರೀಟ್ಮೆಂಟ್ ಆದರೂ ಅವ್ನಿಗೆ ಸಿಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಆದಾಗ ಒಂದು ನೈತಿಕ ಸ್ಥೈರ್ಯ ಮತ್ತು ಅವನಲ್ಲಿ ಉಗಮ ಆಕೈತಿ. ಬಹುಶಃ ಆ ಮನೋಬಲದಿಂದ ಈ ರೋಗನ ಗೆಲ್ಲಬೋದು ಅವನು. ಆದರೆ ಅದಕ್ಕೆ ಪೂರಕವಾದಂಥ ಸನ್ನಿವೇಶ ವ್ಯವಸ್ಥೆ ಈ ನಮ್ಮಲ್ಲಿ ಇಲ್ಲ. ನಾವು 2 ಆಸ್ಪತ್ರೆ ಭೇಟಿ ಅದು ಬಹುಶಃ ನಾವು ಅಲ್ಲಿ ಹೋಗಿ ಮಾತನಾಡಿದಾಗ ಎಂಥ ಸನ್ನಿವೇಶ ಇತ್ತಂದರೆ ಮೊದಲ ಖಾಸಗಿ ಆಸ್ಪತ್ರೆಯವರು ಮುಂದೆ ಬರೋಕ್ಕೆ ತಯಾರಿಲ್ಲ. ಯಾರು ಬರ್ತು ಅಂತಾರೋ ಅವ್ರಿಗೆ ಸರ್ಕಾರದ ಸ್ಪಂದನೆ ಇಲ್ಲ. ಇವತ್ತು JJ ಹಾಸ್ಪಿಟ್ಲ್ ಹೋದಾಗ ಹೇಳ್ರಿ ಅವರು, ನಾವು ನಿನ್ನೆ ಬೆಡ್ ರೆಡಿ ಮಾಡಿ ಇಟ್ಟಿದ್ರಿ ಮತ್ತು ನಮ್ಮ ಇಂಥಕ್ಕೆ ಒಂದು ಪೇಷಂಟ್ ಕೈಸಿಲ್ಲತ್ತಿದ್ರು. ನಾವು DHO ಅವ್ರನ್ನ ಕೇಳಿದ್ರೆ, ಲೋಕಲ್ DHO ಅದಾರ ಜಿಂಗಿಯವ್ರು, ಅವ್ರನ್ನ ಕೇಳಿದ್ರೆ ಇಲ್ಲಿ ಅವ್ರು ನಮ್ಗೆ ಲೆಟ್ರ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಇವ್ರು ಲೆಟ್ರ್ ಕೊಡಬೇಕು, ಅವ್ರು ಬಂದು ಇವ್ರಿಗೆ ಬೆನ್ನು ಹತ್ತಬೇಕು, ಅದು ದೇವರ ನಿಶ್ಚಯ ಮಾಡಬೇಕು. ಈಗ ಸರ್ಕಾರ ನಿಗದಿ ಮಾಡಬೇಕು, ಆ ದೇವರ ನಮ್ಮನ್ನು ಕಾಯಬೇಕು. ಇಲ್ಲಿ 2 ಕೈಲಿ ಕೂಡಿ ಚಪ್ಪಾಳೆ ಹಾಕೈತಿ. ಅದ್ರ ಜೊತೆಗೇ ಇವತ್ತು ಖಾಸಗಿ ಆಸ್ಪತ್ರೆಗಿದ್ಲು ಸರ್ಕಾರದ ಜವಾಬ್ದಾರಿ ಐತಿ. ಸರ್ಕಾರದವರು ಜನರ ಆರೋಗ್ಯ ಕಾಪಾಡುವಂಥ ಅನಿವಾರ್ಯ ಸನ್ನಿವೇಶದೊಳಗದಾರ. ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿ ಇರ್ಬೋದು, ಸ್ಥಳೀಯ ತಹಸೀಲ್ದಾರ್ ಇರ್ಬೋದು, ಅಥವಾ ಅಡಿಷನಲ್ DHO ಯಾರು ಹಾಕಿದಾರ ಅವ್ರು ಇರ್ಬೋದು. ಇವತ್ತು ಕೂಡಲೇ ಅವರೆಲ್ಲ ಈ 2 ಆಸ್ಪತ್ರೆಗೆ ಭೇಟಿ ಆಗಬೇಕು, ಅವ್ರಿಗೆ ಬೆನ್ನು ಹತ್ತಬೇಕು. ಬೆನ್ನು ಹತ್ತಿಕೆಸಿಂದ ಒತ್ತಾಯಪೂರ್ವಕವಾಗಿ ಆದರೂ ಸಹಿತ 2 ಕಡೆ ಇವತ್ತು ಕೋವಿಡ್ ರೋಗಿಗಳನ್ನ ಉಪಚಾರ ಮಾಡುವಂಥ ಪ್ರತ್ಯೇಕ ವಾರ್ಡ್ಗಳನ್ನ ಪ್ರಾರಂಭ ಮಾಡಬೇಕು. ಅಂದಾಗ ಅದರ ಫಲಶ್ರುತಿಯನ್ನು ಇವತ್ತು ಸಾಮಾನ್ಯ ಜನರು, ರೋಗಿಗಳು, ಬಡವರು ಪಡಲಿಕ್ಕೆ ಸಾಧ್ಯ. ಅದಕ್ಕೆ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ, ಕೂಡಲೇ ನಾಳೆ ಜಿಲ್ಲಾಧಿಕಾರಿಗಳು ಮತ್ತು DHO ಅವರು ಇಲ್ಲಿ ಬರಬೇಕು.
ಬಂದ ಕೇಸಿಂದ ಈ ಎರಡೂ ಆಸ್ಪತ್ರೆಗಳನ್ನ ಭೇಟಿ ಕೊಡಬೇಕು. ಅಲ್ಲಿ ಏನು ವ್ಯವಸ್ಥೆ ಐತಿ, ಏನು ಮಾಡಿದರು, ಮಾರ್ತಾರಿಲ್ಲೋ, ಅದಕ್ಕೆ ಪೂರಕವಾಗಿ ಅವ್ರಿಗೆ ಏನು ನಾವು ಸೌಲಭ್ಯಗಳನ್ನು ಕೊಡಬೇಕು ಅದನ್ನೆಲ್ಲ ಪರಿಗಣಿಸಿ 2 ದಿವಸದೊಳಗನ ಈ ಎರಡೂ ಆಸ್ಪತ್ರೆಗಳನ್ನು ಕೋವಿಡ್ ಪ್ರತ್ಯೇಕ ವಾರ್ಡ್ಗಳು ಇಲ್ಲಿ ಪ್ರಾರಂಭ ಆಗಬೇಕು. ಇವತ್ತು ಯಾರಿಗೆ ಬೆಡ್ ಇಲ್ಲ ಅಂಥೇಳಿ ನಾವು ಗೋಕಾಕದೊಳಗೆ ಇಂಡಿಯಾ ಕಳ್ಸಾಕ್ತಲ್ಲ ಬೆಳಗಾವಕ್ಕೆ, ಅವ್ರು ಇಲ್ಲೇ ಬಂದು ಟ್ರೀಟ್ಮೆಂಟ್ ತೊಗೊಳ್ತ ವ್ಯವಸ್ಥೆ ಆಗಬೇಕು. ಒಂದು ವೇಳೆ ಸರ್ಕಾರ ಆಗಲಿ ಇದಕ್ಕೆ ಉದಾಸೀನ ಮನೋಭಾವ ನಿಂತ ಇದ್ರೆ ಬಹುಶಃ ನಾವು ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಬೇಕಾಗೈತಿ. ಇವತ್ತು ಗೋಕಾಕದೊಳಗೆ ಸಂಬಂಧಪಟ್ಟದ ಇಲಾಖೆಗಳ ಮುಂದೆ ಧರಣಿ ಸತ್ಯಾಗ್ರಹ ಕೊಂಡಿರಬೇಕಾಗೈತಿ. ಅದು ಅನಿವಾರ್ಯ. ಯಾಕಂದರೆ ಜನರ ಪ್ರಾಣ ರಕ್ಷಣೆ ಮಾಡಲಿಲ್ಲ ಅಂದ್ರೆ ನಾವು ಸಾರ್ವಜನಿಕ ಸೇವಕರಿಗೆ ಉಪಯೋಗ ಏನೈತಿ. ಕನಿಷ್ಠ ಪಕ್ಷ ನಾವು ಡಾಕ್ಟ್ರೇ ಅಲ್ಲ, ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗಂಗಿಲ್ಲ. ಆದರೆ ಇಷ್ಟಾದರೂ ನಾವು ಮಾಡ್ಬೋದಲ್ಲ, ಸರ್ಕಾರದ ಮೇಲೆ ಅಥವಾ ಈ ಖಾಸಗಿ ಆಸ್ಪತ್ರೆ ಮೇಲೆ ಒತ್ತಡ ತಂದ ಕೇಸಿಂದ ಅವರು ಈ ರೋಗಿಗಳನ್ನ ಉಪಚಾರ ಮಾಡುವಂಥ ಒಂದು ಪ್ರತ್ಯೇಕ ವಾರ್ಡ್ ಮಾಡಿ ಅಲ್ಲಿ ರೋಗಿಗಳನ್ನ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋಕತ್ರ ಕಿಂಚಿತ್ ಆದರೂ ಸಹಿತ ಅದರ ಸದುಪಯೋಗ ಎಲ್ರಿಗೂ ಆಗ್ಬೋದು ಅನ್ನುವಂಥ ಭಾವನೆಯಿಂದ ಇವತ್ತು ತಮ್ಮ ಮುಖಾಂತರ, ಯಾಕಂದರೆ ನಿಮ್ಮದು ಭಾಳ ಹೆಸರು ಅಗದಿ ಭಾಳ ಇತ್ತೀಚಿನ ದಿನದೊಳಗೆ ಭಾಳ ಹೆಸರು ಬೆಳೆದಂಥ ಚಾನಲ್ ಐತಿ. A1 ಚಾನಲ್ ಅಂದ್ರೆ ಸೈಯದ್ ಅವ್ರ ಕಣ್ಣು ಬಂದುಬಿಡ್ತಾರೆ. ಅಂಥ ಸ್ಥಿತಿಯೊಳಗೆ ನಿಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಾಕ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗಾಯ್ತು, DH ಅವ್ರಿಗಾಯ್ತು, ಸ್ಥಳೀಯ ತಹಸೀಲ್ದಾರ್ ಮತ್ತು ವೈದ್ಯಾಧಿಕಾರಿಗಳಿಗಾಯ್ತು, ಕೂಡಲೇ ನೀವು 2 ಆಸ್ಪತ್ರೆಗೆ ಭೇಟಿ ಕೊಡಿರಿ. ಅವ್ರ ಮನಸ್ಥಿತಿಯನ್ನು ಅಭ್ಯಾಸ ಮಾಡಿರಿ. ಅವ್ರ ಮನಸ್ಸೊಳಗೆ ಇಲ್ದಿದ್ರು ಸಹಿತ ನೀವು ಅವ್ರಿಗೆ ಏನು ಬೇಕಂತ ಸೌಲಭ್ಯ ಕೊಡಿರಿ. ಕೊಟ್ಟ ಕೇಸಿಂದ 2 ದೊಡ್ಡ ಹಾಸ್ಪಿಟ್ಲ್ ಇದಾವೆ, ವಿಸ್ತಾರವಾದಂಥ ಜಾಗ ಐತಿ, ಸಿಬ್ಬಂದಿ ಐತಿ, ಸೇವಾ ಮನೋಭಾವನೆ ಐತಿ, ವಿಸ್ತಾರವಾದ ಜಾಗ ಐತಿ, ಎಲ್ಲ ಅನುಕೂಲತೆ ಐತಿ. ಆದರೆ ಏನು ಕಡಿಮೆ ಆಗಿತ್ತಂದ್ರೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಆಗೈತಿ. ಸರ್ಕಾರದ ಕಾರ್ಯವೈಖರಿ ಬದಲಾಗಬೇಕಾಗಿತ್ತು. ಅದಕ್ಕೆ ನೀವು ಕೂಡಲೇ ಈ 2 ಆಸ್ಪತ್ರೆ ಒಳಗೆ 100 ಬೆಡ್ಡಿನ 2 ಪ್ರತ್ಯೇಕ ಕೋವಿಡ್ ವಾರ್ಡ್ಗಳು 2-3 ದಿವಸಕ್ಕೆ ಅಸ್ತಿತ್ವಕ್ಕೆ ಬರಬೇಕು. ಇವತ್ತು ಏನು ಬೆಳಗಾವಿ ಅಲ್ಲಿ ನೀವು ಭಾಳ ಉದಾಸೀನ ಅಂದರೆ ಒಂದು ನೆಮ್ಮದಿ ತಿರಸ್ಕಾರ ಮನೋಭಾವನೆಯಿಂದ ಬೆಳಗಾವಿ ಕಳಿಸ್ತಾರೆ. ಬಹುಶಃ ಟ್ರೀಟ್ಮೆಂಟ್ ಕೊಡುವಂಥ ಉದ್ದೇಶ ಅಲ್ಲ, ನಮ್ಮ ಕಡೆಯಿಂದ ಹೋಗಿ ಅಲ್ಲಿ ಹೋದ್ರೆ ಸಾಕಪ್ಪ ಅನ್ನೋಂಥ ಭಾವನೆ ಐತೆ. ಅದಕ್ಕೆ 2-3 ದಿವಸನಾಗೂ ಈ ಆಸ್ಪತ್ರೆ ಸುಸಜ್ಜಿತವಾಗಿ ಪ್ರಾರಂಭ ಆಗಬೇಕು. ಆದರೆ ಇನ್ನೊಂದು ಕೇಳಿ, ನಾನು B ಕ್ಯಾಟಗರಿ ಮಾಡಿರ್ತೀವಿ, ಬರೀ B ಕ್ಯಾಟಗರಿ ಅಂತ ನಡೆಯೋಂಗಿಲ್ಲ. ಯಾಕಂದ್ರೆ ಈ ಕರೋನಾ ಯಾರಿಗೆ ಬರ್ತೈತಿ ಅವ್ರಿಗೆ ಮುಖ್ಯವಾಗಿ ಬರೋ ಪ್ರಾಬ್ಲಮನ್ನು ಉಸಿರಾಟದ ಸಮಸ್ಯೆ. ಇವತ್ತು ಒಂದು ವೇಳೆ ಆಕ್ಸಿಜನ್ ಸಪ್ಲೈ ಅಲ್ಲಿ ಇಲ್ದಿದ್ರೆ ಬಹುಶಃ ಪೇಷಂಟ್ಗಳು ಅಲ್ಲಿ ಬಂದು ನಿರುಪಯೋಗ. ಅದಕ್ಕೆ ಪ್ರಸಂಗ ಬಂದ್ರೆ ಸರ್ಕಾರದಿಂದ 10 ವೆಂಟಿಲೇಟರ್ ಅವ್ರಿಗೆ ಕೊಡ್ರಿ. 2 ಆಸ್ಪತ್ರೆಗೆ ಒಂದು 10 ವೆಂಟಿಲೇಟರ್ ಕೊಡ್ರಿ. ಕೊಟ್ಟ ಕೇಸಿಂದ ನಿಮ್ಮದು ಎಕ್ಸ್ಪರ್ಟ್ ಸಿಬ್ಬಂದಿ ಇದ್ರೆ ಅಲ್ಲಿ ಕಳಿಸ್ರಿ. ನಮಗೇನು ಬೇಕಾಗಿತ್ತು ಅಂದರೆ 2 ಕಡೆ 100 ಕನಿಷ್ಠ 100 ಆದರೂ ಸಹಿತ ಈ ಕೊರೋನಾ ಪೀಡಿತರಿಗೆ ಅಲ್ಲಿ ಉಪಚಾರ ದೊರಿಬೇಕು. ಇಲ್ಲಿಂದ ಅವ್ರು ಗುಣಮುಖರಾಗಿ ನಕ್ಕೋತ ಮನೆಗೆ ಬರುವಂಥ ಒಂದು ವ್ಯವಸ್ಥೆ ಇವತ್ತು ಸರ್ಕಾರದವ್ರು ಮಾಡಬೇಕು. ಮತ್ತು ಈ 2 ಆಸ್ಪತ್ರೆಗೆ ನಾವು ವಿನಂತಿ ಮಾಡ್ಕೋದು. ಬಹುಶಃ ನಿಮ್ಮ ಹಿನ್ನೆಲೆ ಭಾಳ ದೊಡ್ಡದಾಗಿ ನೀವು ಭಾಳ ಕಡಿಮೆ ದರದೊಳಗನ ಜನಸಾಮಾನ್ಯರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಭಾಳ ಹಿಂದಿಂದ ಮಾಡ್ಕೊತ ಬಂದಿರಿ. ಅದರ ಸಲುವಾಗಿ ನಿಮ್ಮ ಬಗ್ಗೆ ಒಂದು ಗುಡ್ವಿಲ್ ಐತಿ. ಅದ್ರ ಜೊತೆಗೇ ಘಟಪ್ರಭಾ ಪರಿಸರ ಹೆಂಗೈತೆ ಅಂದ್ರೆ ಬಹುಶಃ ಗುಣವಾಗದಂಥ ರೋಗಗೆಲ್ಲ ಇಲ್ಲಿ ಗುಣ ಆಕ್ಕಾವು. ಇದು ಹಿಂದಿನ ಪ್ರತೀತಿ ಮತ್ತು ಇವತ್ತಿನ ವಾಸ್ತವ ಸತ್ಯ. ಅದು ಹಂಗಿದ್ದಾಗ ಬಹುಶಃ ನೀವು ಭಾಳ ತುಂಬ ಹೃದಯದಿಂದ ಹೊರಗೆ ಬರಬೇಕಾಗೈತಿ, ಒಂದು ಗಟ್ಟಿ ನಿರ್ಧಾರ ಮಾಡಬೇಕಾಗೈತಿ. ಬಹುಶಃ ಹೌದಪ್ಪ ಇದು ಸತ್ಯ ಐತಿ, ನಾವು ಕೂಡಲೇ ಇಲ್ಲಿ ಪ್ರತ್ಯೇಕ ವಾರ್ಡ್ ಮಾಡಬೇಕು. ಇವತ್ತು ನಾವು ಬೆನ್ನತ್ತನು, ಇಬ್ಬರು ಆಸ್ಪತ್ರೆ ನಾವು ಬೆನ್ನತ್ತೆ, ನಮ್ಮದು ಏನು ತಪ್ಪಲ್ಲ ಜನರ ಪರವಾಗಿ. ಅದಕ್ಕೆ ನೀವಿಬ್ಬರು ಇವತ್ತು ಕಾರ್ಯಪ್ರವರ್ತರಾಗ್ರಿ. ಸರ್ಕಾರ ಮಾತ್ರ ದೊಡ್ಡ ಹೊಣೆಗಾರಿಕೆ ಐತಿ. 2 ದಿವಸದೊಳಗೆ ನೀವು ಇದಕ್ಕೆ ಬೆನ್ನತ್ತಿಸಿಂದ ಇಲ್ಲಿ 2 ಪ್ರತ್ಯೇಕ ಕೋವಿಡ್ ವಾರ್ಡ್ ಆಗುವಂಥ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಬಹುಶಃ ಇದು ಸರ್ಕಾರದ ವೈಫಲ್ಯತೆ ನಾವು ತಿಳ್ಕೊತೀವಿ. ಸರ್ಕಾರ ವಿರುದ್ಧ ಹೋರಾಟಕ್ಕೆ ಆಗ್ತೀವಿ. ಪ್ರಸಂಗ ಬಂದರೆ DC ಆಫೀಸ್ ಮುಂದೆ ಹೋಗಿ ಧರಣಿ ಸತ್ಯಾಗ್ರಹ ಕೊಂಡಾಕ್ಸೋದು ನಾವು ನಿರ್ಣಯ ಮಾಡಿದ್ದೀವಿ. ಈಗ ಕೋವಿಡ್ ಸಲುವಾಗಿ ಭಾಳ ದೊಡ್ಡ ಪ್ರಮಾಣದ ಮೇಲೆ ಒಂದು ಕೋಲಾಹಲದ ವಾತಾವರಣ ನಿರ್ಮಾಣ ಆಗಿದೆ. ಈಗ ನಾವು 2 ಆಸ್ಪತ್ರೆಗೆ ಭೇಟಿ ಕೊಟ್ಟರೆ ಸರ್ಕಾರದವ್ರ ಬೇಜವಾಬ್ದಾರಿತನನೇ ಎದ್ದು ಕಾಣಿಸ್ತಾ ಇದೆ. ಅವರು ರೆಡಿ ಇದ್ದಾರೆ, ಇವ್ರು ಕೊಡ್ತಕ್ಕಂಥ ಸಾಮಾನುಗಳನ್ನು ವ್ಯವಸ್ಥಿತವಾಗಿ ಪೂರಕ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಕೊರತೆ ನಮ್ಮ ತಾಲೂಕು ಆಡಳಿತದ್ದು ಜಿಲ್ಲಾ ಆಡಳಿತಕ್ಕೆ ಜವಾಬ್ದಾರಿ ಇದೆ. ಅದನ್ನು ಮಾಡಿಲ್ಲ. ಇದರದ್ದು ಇವ್ರ ಮೇಲೆ ನಮ್ಮದು ಅಪಾದನೆ ಇದೆ. ಅದಕ್ಕೆ ಆ ಹಿನ್ನೆಲೆಯೊಳಗೆ ಇವು ತಾಲೂಕು ಆಫೀಸು ಮತ್ತು ಜಿಲ್ಲಾ ಆಫೀಸು, DC, DHO, ಆಮೇಲೆ ತಾಲೂಕಾ ಹೆಲ್ತ್ ಆಫೀಸರು ಇವರೆಲ್ಲ ಜವಾಬ್ದಾರಿಯಿಂದ ಇವು 2 ದವಾಖಾನೆಗೆ ಭೇಟಿ ಕೊಟ್ಟು ಇಲ್ಲಿ ಏನು ವ್ಯವಸ್ಥೆ ಇದೆ, ಏನು ವ್ಯವಸ್ಥೆ ಕೊರತೆ ಇದೆ ಅದನ್ನು ನೋಡಿಕೊಂಡು ಇಲ್ಲಿ ಕೋವಿಡ್ ರೋಗಿಗಳಿಗೆ ವ್ಯವಸ್ಥೆ ಮಾಡಬೇಕಂಥೇಳಿ ನಾವು ಚಾನೆಲ್ 1ರಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.